TKDL ಎಂದರೆ ಏನು? TKDL ಅಂದರೆ ಇದೊಂದು ಡಿಜಿಟಲ್ ಗ್ರಂಥಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ TKDL ಅಂದರೆ ದ ಟ್ರೆಡಿಷ್ನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತೇಳಿ. ದ ಟ್ರೆಡಿಷ್ನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತೇಳಿ ಇದು ಡಿಜಿಟಲ್ ಗ್ರಂಥಾಲಯ ಆಗಿದೆ. ಇನ್ನು ಎರಡನೇ ಪ್ರಶ್ನೆ, ಕೆಳಗಿನ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವಂತಹ ಒಂದು ಸ್ಪೆಷಲ್ ಅಥವಾ ವಿಶೇಷವಾದ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ ಈ ರೀತಿ ಇದೆ, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಿದೆ. ಸ್ನೇಹಿತರೆ ನೋಡಿ, ಇದು CSR ಅಂತ ಹೇಳಿದ್ರೇ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸಾಮಾಜಿಕ ಜವಾಬ್ದಾರಿ. ಇದು ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಪಟ್ಟಿರುವಂತಹ ಒಂದು ಪರಿಕಲ್ಪನೆಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ, BS2, BS3, BS4 ಮತ್ತು BS6 ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇದು ಹೊರಸೂಸುವಿಕೆಯ ಮಾನದಂಡಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಮಿಷನ್ ಟೆಸ್ಟ್ ಏನು ಮಾಡ್ತೀವಲ್ಲ, ಈ ಎಮಿಷನ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಿದ್ದು ಇದು. ಈ ಎಲ್ಲವೂ ಕೂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ? ಸರಿಯಾದ ಉತ್ತರ 9 ರಾಜ್ಯಗಳೊಂದಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ಉತ್ತರ ಪ್ರದೇಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟಿಗೆ ಇದು ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುವ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ ಕೂಡ ಹೌದು ಉತ್ತರ ಪ್ರದೇಶ. ಇನ್ನು ಆರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದೂ ಅಲ್ಲ. ಅಂದರೆ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸರಿ ಇದೆ. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳಿದೆ, ಸರಿ ಇದೆ. ಇನ್ನು ಪಟ್ಟದಕಲ್ಲು ಇದು ಚಾಲುಕ್ಯ ವಂಶಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಸಂಬಂಧಪಟ್ಟಿರೋದು ಸರಿ ಇದೆ. ಸೊ ಯಾವುದು ತಪ್ಪಾಗಿದೆ ಕೇಳಿದ್ರೆ ಯಾವುದೂ ಇಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಳನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆ ಅದರ ಧ್ಯೇಯವಾಕ್ಯ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ NSS ಸರಿ ಇದೆ. ಆ್ಯಕ್ಚುಲಿ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಇದೆಯಲ್ಲ, ಇದು ಸರಿ ಇದೆ. ರಾಷ್ಟ್ರೀಯ ಸಾಮಾಜಿಕ ಸೇವೆ ಇದರ ಒಂದು ಮೊಟೋ ಏನು ಕೇಳಿದ್ರೆ, ಇದರ ಒಂದು ಧ್ಯೇಯವಾಕ್ಯ ಏನು ಕೇಳಿದ್ರೆ ನಾನಲ್ಲ ಆದರೆ ನೀನು ಅಂತೇಳಿ, ನಾಟ್ ಮೀ ಬಟ್ ಯು ಅಂತೇಳಿ. ಆ್ಯಕ್ಚುಲಿ ಇದನ್ನು ನಾವು ನೋಡ್ತಾ ಹೋದರೆ NCC ಇದೆಯಲ್ಲ, ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಇದೆಯಲ್ಲ, ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ನ ಒಂದು ಮೋಟೋ ಅಥವಾ ಒಂದು ಧ್ಯೇಯವಾಕ್ಯ ಏನು ಕೇಳಿದ್ರೆ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಇನ್ನು ರೆಡ್ ಕ್ರಾಸ್ ಇದೆಯಲ್ಲ, ರೆಡ್ ಕ್ರಾಸ್ನ ಧ್ಯೇಯವಾಕ್ಯ ಇನ್ ವಾರ್ ಚಾರಿಟಿ ಅಂತೇಳಿ. ಸೊ ಹಾಗಾಗಿ ಇವೆರಡೂ ಕೂಡ ತಪ್ಪಿದೆ. ಸರಿಯಾಗಿದ್ದು ರಾಷ್ಟ್ರೀಯ ಸಾಮಾಜಿಕ ಸೇವೆ, ನಾನಲ್ಲ ಆದರೆ ನೀವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಿದ್ರೆ ಆಗ ಆ ರಂಧ್ರವು ಏನಾಗುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅದು ದೊಡ್ಡದಾಗುತ್ತೆ. ಯಾಕೆ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದರೆ ವೃತ್ತಾಕಾರದ ಒಂದು ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಿದಾಗ ಅದರದ ಕೇಂದ್ರದ ರೇಡಿಯೇಷನ್ ಇರ್ತಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಅದರ ರಂಧ್ರ ಹೋಲ್ ಇರುತ್ತಲ್ಲ ಅದು ದೊಡ್ಡ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಹಿತ್ತಾಳೆಯು ಯಾವುದರ ಮಿಶ್ರ ಲೋಹವಾಗಿದೆ? ಬ್ರಾಸ್ ಈಸ್ ಅಲೋಯ್ ಆಫ್ ವಿಚ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ತಾಮ್ರ ಮತ್ತು ಸತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತಾಮ್ರ ಮತ್ತು ಸತು. 10ನೇ ಪ್ರಶ್ನೆ, ವೈರಸ್ ಅನ್ನೋದು ಯಾವುದರ ಒಂದು ಮಿಕ್ಸ್ಚರ್? ವೈರಸ್ ಅಂದರೆ ಆ್ಯಕ್ಚುಲಿ ಏನು ಅಂತ ಕೇಳಿದ್ದಾರೆ. ವೈರಸ್ ಅನ್ನೋದು ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಇವುಗಳನ್ನು ಸಮ್ಮಿಶ್ರ ಆಗಿರುವಂಥ ಒಂದು ವಿಧವಾಗಿದೆ ಇದು ವೈರಸ್ ಅನ್ನೋದು. ಆ್ಯಕ್ಚುಲಿ ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತಲ್ಲ ಇದು ಒಳಭಾಗದಲ್ಲಿರುತ್ತೆ. ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್ ಸರೌಂಡೆಡ್ ಬೈ ಪ್ರೋಟೀನ್ ಅಂತ ಹೇಳ್ತಾರೆ. ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತಲ್ಲ ಇದು ಪ್ರೋಟೀನ್ ಕವಚದಿಂದ ಸುತ್ತುವರಿಯಲ್ಪಟ್ಟಿರುತ್ತೆ ಅಂತೇಳಿ ವೈರಸ್ನಲ್ಲಿ. ಸೊ ವೈರಸ್ ಅನ್ನೋದು ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ತರಂಗವು ಉದ್ದವಾದ ತರಂಗವನ್ನು ಹೊಂದಿದೆ? ಸರಿಯಾದ ಉತ್ತರ ಇದರಲ್ಲಿ ರೇಡಿಯೋ ತರಂಗಗಳು. ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ರೇಡಿಯೋ ತರಂಗಗಳು. ಸೊ ಇದರಲ್ಲಿ ನಾವು ನೋಡ್ತಾ ಹೋದರೆ ರೇಡಿಯೋ ತರಂಗಗಳು ಯಾವುದೂ ಇಲ್ಲ.
ಬಟ್ ಆಪ್ಷನ್ ಎ ಅನ್ನು ನಾವು ಗುರುತಿಸ್ಬೋದು, ಅತಿ ಕೆಂಪು ಕಿರಣಗಳು ಅಂತೇಳಿ. ಇನ್ನು 12ನೇ ಪ್ರಶ್ನೆ ಈ ರೀತಿ ಇದೆ. 12ನೇ ಪ್ರಶ್ನೆ ನೋಡಿದ್ರೆ ಟಾರ್ ಇದೆಯಲ್ಲ, ಟಾರ್ ಅನ್ನೋದು ಏನು ಆ್ಯಕ್ಚುಲಿ, TOR, ಟಾರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಟಾರ್ ಇದೆಯಲ್ಲ, ಇದೊಂದು ಡಾರ್ಕ್ ನೆಟ್ಟನ್ನು ಪ್ರವೇಶಿಸುವಂಥ ಒಂದು ವೆಬ್ ಬ್ರೌಸರ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಟಾರ್ ಇದೆಯಲ್ಲ, ಇದು ದ ಆನಿಯನ್ ರೂಟರ್ಸ್ ಅಂತೇಳಿ ನಾವು ಅದನ್ನ ವಿಸ್ತಾರವಾಗಿ ಹೇಳ್ಬೋದು. ದ ಆನಿಯನ್, ಟಾರ್ ಅಂದರೆ ಆನಿಯನ್ ರೂಟರ್ಸ್ ಅಂತೇಳಿ ನೋಡಿ, ಪ್ರತಿ ಪದವನ್ನು ತಗೊಂಡು TO ಮತ್ತು ಆರ್ನ ಸೇರಿಸ್ಕೊಂಡು ಟಾರ್ ಮಾಡಿದ್ದಾರೆ. ದ ಆನಿಯನ್ ರೂಟರ್ಸ್ ಅಂತೇಳಿ ಇದು. ಆ್ಯಕ್ಚುಲಿ ಇದು ಡಾರ್ಕ್ ನೆಟ್ಟನ್ನು ಪ್ರವೇಶಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂದು ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಇನ್ನು 13ನೇ ಪ್ರಶ್ನೆ, MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರ್ನ ಮರು ಹೆಸರಿಸಲು ರೀನೇಮಿಂಗ್ ಮಾಡೋದಕ್ಕೆ ಬಳಸುವಂತಹ ಫಂಕ್ಷನ್ ಕೀ, ಆ್ಯಕ್ಚುಲಿ ಇದು ಶಾರ್ಟ್ಕಟ್ ಕೀ. ಈ ಶಾರ್ಟ್ಕಟ್ ಕೀ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ F2. ನೀವು ಯಾವುದಾದ್ರೂ MS ವಿಂಡೋಸಲ್ಲಿ ಯಾವುದಾದ್ರೂ ಫೋಲ್ಡರ್ಗೆ ರೀನೇಮ್ ಮಾಡಬೇಕಂದ್ರೆ F2 ಅನ್ನುವಂಥ ಶಾರ್ಟ್ಕಟ್ ಕೀಯನ್ನು ಹೊಡೆದ್ರೆ ಸಾಕು, ಅದು ರೀನೇಮಿಂಗ್ ಆಪ್ಷನನ್ನು ತೋರಿಸುತ್ತೆ. 14ನೇ ಪ್ರಶ್ನೆ ಈ ರೀತಿ ಇದೆ. ಬೇಕಿಂಗ್ ಸೋಡಾ ಅಂದರೆ ಏನು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಬೇಕಿಂಗ್ ಸೋಡಾ ಇದೆಯಲ್ಲ, ಬೇಕಿಂಗ್ ಸೋಡಾದ ಸೈಂಟಿಫಿಕಲ್ ನೇಮ್, ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದನ್ನು ನಾವು ಈ ರೀತಿಯಾಗೂ ಕೂಡ ಕರಿತೀವಿ, NaHCO3 ಅಂತೇಳಿ. NaHCO3 ಅಂತೇಳಿ ಕೂಡ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ. ಇನ್ನು ತಲಸ್ಸೆಮಿಯಾ ಎನ್ನುವಂಥ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ? ಸರಿಯಾದ ಉತ್ತರ ಇದು ಬ್ಲಡ್ ಡಿಸಾರ್ಡರ್, ರಕ್ತ ಸಂಬಂಧಿ ಕಾಯಿಲೆ ಇದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತಲಸ್ಸೆಮಿಯಾ ಅನ್ನೋದೊಂದು ರಕ್ತ ಸಂಬಂಧಿ ಕಾಯಿಲೆ. ಒಂದು ರೀತಿಯಾಗಿ ಇದೊಂದು ರಕ್ತದ ಕ್ಯಾನ್ಸರ್ ರೀತಿ ಇರುತ್ತೆ, ಅಂದರೆ ಪದೇ ಪದೇ ರಕ್ತವನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. 16ನೇ ಪ್ರಶ್ನೆ ಈ ರೀತಿ ಇದೆ. ಚಂದ್ರಯಾನ 3ಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಲ್ಯಾಂಡರ್ ಮತ್ತು ರೋವರ್ ಹೆಸರು ಕ್ರಮವಾಗಿ ಇದೆ ಅಂತೇಳಿ? ಸರಿಯಾದ ಉತ್ತರ ವಿಕ್ರಮ್ ಮತ್ತು ಪ್ರಜ್ಞಾನ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಹೆಸರು ಪ್ರಜ್ಞಾನ್. ಸ್ನೇಹಿತರೆ, ನಮ್ಮ ಒಂದು ಚಾನಲಲ್ಲಿ ಚಂದ್ರಯಾನ 3 ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ, ಕಂಪ್ಲೀಟ್ ವಿವರ ಇರುವಂತಹ ವಿಡಿಯೋವನ್ನು ಕೂಡ ನೋಡಿದ್ವಿ. ಇನ್ನು 17ನೇ ಪ್ರಶ್ನೆ, ಸರ್ CV ರಾಮನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತೇಳಿ? ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ದ ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಸರ್ CV ರಾಮನ್ ಅವರು ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಹಾಗಾಗಿ ಫೆಬ್ರವರಿ 28ರಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಫೆಬ್ರವರಿ 28. ಈ ಒಂದು ಪ್ರಶ್ನೆಯನ್ನು ತುಂಬ ಸರಿ ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಚಾನಲಲ್ಲಿ. ಫೆಬ್ರವರಿ 28ಅನ್ನು ಸರ್ CV ರಾಮನ್ ಅವರು ತಮ್ಮ ಈ ಒಂದು ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿರುವಂಥ ಡೇಟ್ ಆಗಿರುತ್ತೆ ನೊಬೆಲ್ ಕಮಿಟಿ ಎದುರುಗಡೆ. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಕೂಡ ಆಚರಣೆ ಮಾಡ್ತಿದ್ದೀವಿ. ಇನ್ನು 18ನೇ ಪ್ರಶ್ನೆ, ಬೆಳಕು ಹೊರಸೂಸುವ ಡಯೋಡ್ ಇದೆಯಲ್ಲ, ಇದು ಯಾವುದನ್ನು ಪರಿವರ್ತಿಸ್ತದೆ? LED ಲೈಟ್ಸ್ ಇರುತ್ತಲ್ಲ, ಯಾವುದನ್ನು ಹೇಗೆ ಪರಿವರ್ತನೆ ಮಾಡುತ್ತೆ ಅಂತೇಳಿ. ತುಂಬ ಈಸಿ ಪ್ರಶ್ನೆ. ಸರಿಯಾದ ಉತ್ತರ ಇದು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಲೈಟ್ಸ್ಗಳು ಕೂಡ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ, LED ಇನ್ಕ್ಲೂಡಿಂಗ್. ಇನ್ನು 19ನೇ ಪ್ರಶ್ನೆ, ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ನಾಸಾ ಇದೆಯಲ್ಲ, ಇದು ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಜಿನಿಟಿ. ಈ ಒಂದು ಹೆಲಿಕಾಪ್ಟರ್, ಸ್ವಾಯತ್ತ ಹೆಲಿಕಾಪ್ಟರ್ ಅಥವಾ ಹೆಲಿಕಾಪ್ಟರ್ ಬಿಂಗ್ ಆಪರೇಟೆಡ್ ಬೈ ನಾಸಾ ಇನ್ ಆಟೋನಮಸ್ ಹೆಲಿಕಾಪ್ಟರ್ ಇದೆಯಲ್ಲ, ಇದು ಯಾವುದು ಕೇಳಿದ್ರೆ ಇಂಜಿನಿಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 20ನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ. ಹಾಗಾದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿದೆ ಅಂತ ನೋಡ್ತಾ ಹೋದರೆ 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿರ್ತವೆ. ಸೊ ಆ 6 ರಾಜ್ಯಗಳನ್ನು ನಾವು ಯಾವ ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವಂತಹ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ ಮತ್ತು ಉತ್ತರ ಪ್ರದೇಶ್. ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ ಮತ್ತು ಉತ್ತರ ಪ್ರದೇಶ್. ಹಾಗಾದರೆ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ಅಂತ ಕೇಳಿದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಂತ್ರಿಮಂಡಲದ ಸಾಮೂಹಿಕ ಸದಸ್ಯರು ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ
ಹೌಸ್ ಆಫ್ ಪೀಪಲ್. ಆ್ಯಕ್ಚುಲಿ ನೋಡಿ, ಇದನ್ನ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್. ಕನ್ನಡದಲ್ಲಿ ಕೊಟ್ಟಿದ್ರೆ ಆ್ಯಕ್ಚುಲಿ ಏನಾಗ್ತಿತ್ತು ಕೇಳಿದ್ರೆ ಲೋಕಸಭೆ ಆಗ್ತಾ ಇತ್ತು. ಆ್ಯಕ್ಚುಲಿ ಇದರ ಆನ್ಸರ್ ಲೋಕಸಭೆ, ಬಟ್ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಹೌಸ್ ಆಫ್ ಪೀಪಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ಹೌಸ್ ಆಫ್ ಪೀಪಲ್ ಅಥವಾ ಲೋಕಸಭೆಗೆ ಇಡೀ ಮಂತ್ರಿಮಂಡಲ ಸಾಮೂಹಿಕವಾಗಿ ಜವಾಬ್ದಾರರಾಗಿರಬೇಕು ಅಂತೇಳಿ ವಿಧಿ 75 ಸಂವಿಧಾನದ ಆರ್ಟಿಕಲ್ 75 ಹೇಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಿದ್ರೆ ತುಂಬ ಈಸಿ ಇದೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೋಡಿ, ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ಆನಂತರ 25 ನವೆಂಬರ್ 1949ರಲ್ಲಿ 25 ನವೆಂಬರ್ 1949ರಲ್ಲಿ ಅಧಿಕೃತವಾಗಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾದರು. 23ನೇ ಪ್ರಶ್ನೆ, ಇದೊಂದು ಸ್ವಲ್ಪ ಟೆಕ್ನಿಕಲ್ ಕ್ವಶನ್ ನೋಡಿ. ಇದು ಭೂಮಿಗೆ ಹೋಲಿಸಿದ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಯಾವುದೇ ವಸ್ತುವಿನ ತೂಕ ಬೇರೆ ಬೇರೆ ಗ್ರಹಗಳಲ್ಲಿ ಬದಲಾಗುತ್ತೆ, ಆದರೆ ದ್ರವ್ಯರಾಶಿ ಇರುತ್ತಲ್ಲ, ಇಡೀ ವಿಶ್ವದಲ್ಲಿ ಯಾವುದೇ ವಸ್ತುವಿನ ದ್ರವ್ಯರಾಶಿ ಸೇಮ್ ಇರುತ್ತೆ, ನೆನಪಿರಲಿ. ಸೊ ಹಾಗೆಯೇ ಇರುತ್ತೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತೂಕ ಮಾತ್ರ ಬದಲಾಗುತ್ತೆ, ಆದರೆ ದ್ರವ್ಯರಾಶಿ ಆಸ್ ಇಟ್ ಈಸ್ ಇರುತ್ತೆ ವಿಶ್ವದ ಎಲ್ಲ ಕಡೆಗಳಲ್ಲಿಯೂ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ, ಆ್ಯಕ್ಚುಲಿ ಇದು ಕನ್ಸಲ್ಟ್ ಮಾಡುವ ಅಂತ ಆ್ಯಕ್ಚುಲಿ ಆಗಬೇಕಿತ್ತು, ಅಂದರೆ ಅದನ್ನು ಸಂದರ್ಶಿಸುವಂತಹ ಅನ್ನುವಂಥ ಆಗಬೇಕಿತ್ತು. ಅದಕ್ಕೆ ಹೇಳ್ತಾರೆ ಏನಂತ ಕೇಳಿದ್ರೆ, ಕನ್ನಡದಲ್ಲಿ ಪ್ರಶ್ನೆಗಳು ಅರ್ಥ ಆಗದೇ ಇರುವ ಪಕ್ಷದಲ್ಲಿ ಇಂಗ್ಲೀಷನ್ನು ಓದ್ಕೊಳ್ಳಿ ಅಂತೇಳಿ ಪ್ರಾರಂಭದಲ್ಲೇ ಹೇಳಿರ್ತಾರೆ. ಸೊ ಸುಪ್ರೀಂ ಕೋರ್ಟನ್ನು ಕನ್ಸಲ್ಟ್ ಮಾಡುವಂಥ ಅಧಿಕಾರ ಅಧ್ಯಕ್ಷರಿಗೆ ಅಥವಾ ಭಾರತದ ಪ್ರೆಸಿಡೆಂಟ್ಗೆ ಸಂವಿಧಾನ ಯಾವ ವಿಧಿಯಲ್ಲಿ ನೀಡಿದೆ ಅಂತೇಳಿ. ಸರಿಯಾದ ಉತ್ತರ 143, ಆರ್ಟಿಕಲ್ 143. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 143 ಅಡಿಯಲ್ಲಿ ಕಾನೂನು ಮತ್ತು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟನ್ನು ಸಂದರ್ಶಿಸಬಹುದು, ಕನ್ಸಲ್ಟ್ ಮಾಡ್ಬೋದು. ಇನ್ನು ಭಾರತದ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ಆ್ಯಕ್ಚುಲಿ ಇದು ಅಮೆಂಡ್ಮೆಂಟ್ ಮೂಲಕ ಆಗಬೇಕಾಗತ್ತೆ, ಬಟ್ ಭಾರತದ ಸಂಸತ್ತು ಇದನ್ನು ಮಾಡುತ್ತೆ. ಭಾರತದ ಸಂಸತ್ತು ಕಾನೂನಿನ ತಿದ್ದುಪಡಿಯ ಮೂಲಕ ವಿಧಿ 3 ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆರ್ಟಿಕಲ್ 3, ಭಾರತದ ಸಂವಿಧಾನದ ಆರ್ಟಿಕಲ್ 3 ಇದೆಯಲ್ಲ, ಭಾರತ ರಾಜ್ಯದ ಗಡಿಗಳನ್ನು ಬದಲಾಯಿಸುವಂತಹ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತೆ. ಸಂಸತ್ತು ಸಂವಿಧಾನದ ತಿದ್ದುಪಡಿಯ ಮೂಲಕ ಆರ್ಟಿಕಲ್ ಅನ್ನು ಮಾಡೋದ್ರ ಮೂಲಕ ಈ ಒಂದು ರಾಜ್ಯದ ಗಡಿಗಳನ್ನು ಬದಲಾಯಿಸುತ್ತೆ. ಇನ್ನು 26ನೇ ಪ್ರಶ್ನೆ ಈ ರೀತಿ ಇದೆ, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿ ಯಾವಾಗ ಪಡಿತು? ಆ್ಯಕ್ಚುಲಿ ನೋಡಿ, ಭಾರತ ಸ್ವತಂತ್ರ ಆದಾಗ ಬ್ರಿಟಿಷ್ ಗೌರ್ಮೆಂಟ್ ಭಾರತವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಹಾಗಾಗಿ ಬ್ರಿಟಿಷ್ ಗೌರ್ಮೆಂಟಿಂದ ಒಂದು ರಾಯಲ್ ಅಸೆಂಟ್ ಅಂತೇಳಿ ಬೇಕಿತ್ತು, ರಾಜಸಮ್ಮತಿ ಬೇಕಿತ್ತು. ಸೊ ಈ ರಾಜಸಮ್ಮತಿ ಸಿಕ್ಕಿದ್ದು ಯಾವಾಗ ಕೇಳಿದ್ರೆ, ನಾವು ಸಾಮಾನ್ಯವಾಗಿ ಸ್ವಾತಂತ್ರ್ಯ ಬಂದು ಯಾವಾಗ ಕೇಳಿದ್ರೆ ಆಗಸ್ಟ್ 15, 1947 ಅಂತ ಹೇಳ್ತೀವಿ. ಬಟ್ ರಾಜಸಮ್ಮತಿ ಸಿಕ್ಕಿದ್ದು ಯಾವಾಗ ಕೇಳಿದ್ರೆ ಜುಲೈ 1947. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ರಾಜಸಮ್ಮತಿ ಕೇಳಿದ್ರೆ, ಜುಲೈ 18, 1947ರಂದು ಬ್ರಿಟನ್ ಪಾರ್ಲಿಮೆಂಟ್ನ ಎರಡೂ ಸದನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ರಾಜಸಮ್ಮತಿ, ರಾಯಲ್ ಅಸೆಂಟ್ ಸಿಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 27ನೇ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೆಳಗಿನ ಯಾವ ಲೇಖನದಲ್ಲಿ, ಯಾವ ಆರ್ಟಿಕಲ್ಸ್ ಅಡಿಯಲ್ಲಿ ಸೇರಿಸಲಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, 36ರಿಂದ 51. ಸಂವಿಧಾನದ ವಿಧಿ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 28ನೇ ಪ್ರಶ್ನೆ ಈ ರೀತಿ ಇದೆ, ಮತದಾನ ಹಕ್ಕು ಅಂದರೆ ವೋಟಿಂಗ್ ಒಂದು ಏಜ್ ಇದೆಯಲ್ಲ, ಇದನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದಂತಹ ತಿದ್ದುಪಡಿ ಮಾಡಿದಂತಹ ಒಂದು ತಿದ್ದುಪಡಿ ಯಾವುದು? ಯಾವ ತಿದ್ದುಪಡಿಯ ಅನುಗುಣವಾಗಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರ, ಮತದಾನದ ಹಕ್ಕನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಇದನ್ನು 1988ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಇನ್ನು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದ್ದು ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 30ನೇ ಪ್ರಶ್ನೆ ಇರ್ತಿದೆ,
ಆರ್ಟಿಕಲ್ 370 ಇದು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತೆ? ನೋಡಿ, ನಾವು ತುಂಬ ಸರಿ ಆರ್ಟಿಕಲ್ 370 ಅಂದ ತಕ್ಷಣ 371 ಅಂದ ತಕ್ಷಣ ಕರ್ನಾಟಕ ನೆನಪಿ ಬರುತ್ತೆ ನಮಗೆ. ಬಟ್ ಆರ್ಟಿಕಲ್ 371J ಇದೆಯಲ್ಲ, ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಕೇಳಿರೋದು ಎ. ಆರ್ಟಿಕಲ್ಸ್ 371A ವಿಧಿ ಯಾವ ರಾಜ್ಯಕ್ಕೆ ಒಂದು ವಿಶೇಷ ಅವಕಾಶವನ್ನು ಕೊಡುತ್ತೆ ಅಂತೇಳಿ. ಆ್ಯಕ್ಚುಲಿ ಫಸ್ಟ್ ಅವಕಾಶವನ್ನು ಕೊಟ್ಟಿದ್ದ ರಾಜ್ಯ ಇದು. ಆರ್ಟಿಕಲ್ 371A ಇದೆಯಲ್ಲ, ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸುವಂಥ ಒಂದು ಅವಕಾಶ. ಯಾವ ರಾಜ್ಯಕ್ಕೆ ಕೇಳಿದ್ರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನಾಗಾ ಹಿಲ್ಸ್ ಮತ್ತು ಟ್ಯುಸಾಂಗ್ ಏರಿಯಾವನ್ನು ಸಂಬಂಧಪಟ್ಟ ಹಾಗೆ ಒಳಪಟ್ಟಂತೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಆರ್ಟಿಕಲ್ 370A ಪ್ರಕಾರ ವಿಶೇಷ ಅವಕಾಶವನ್ನು ನೀಡಲಾಯಿತು. 31ನೇ ಪ್ರಶ್ನೆ, ಗೌಪ್ಯತೆಯ ಹಕ್ಕು, ರೈಟ್ ಟು ಪ್ರೈವಸಿ, ಇದು ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಈ ಗೌಪ್ಯತೆಯ ಹಕ್ಕು ಇದೆಯಲ್ಲ, ಆರ್ಟಿಕಲ್ 21. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 21ರ ಅಡಿಯಲ್ಲಿ ಬರುತ್ತಿದ್ದು. ಇದು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ, ಒರಿಜಿನಲ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ನಾವೇನು ಕರಿತೀವಲ್ಲ, ಇದು ವ್ಯಾಪ್ತಿಗೆ ಯಾವ ಒಂದು ವಿಧಿಗೆ ಸಂಬಂಧಪಟ್ಟಂತೆ ಇದರ ವ್ಯಾಪ್ತಿ ಒಳಗೊಂಡಿದೆ ಅಂತೇಳಿ. ಸರಿಯಾದ ಉತ್ತರ ಸಂವಿಧಾನದ ವಿಧಿ 131. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ವಿಧಿ 131ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಇದು ಭಾರತ ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ವಿವಾದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಎಕ್ಸಾಂಪಲ್ ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಇನ್ನು ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎನ್ನುವಂತಹ ಸೈನ್ಯವನ್ನು ಕಟ್ಟಿದರು ಅಂತೇಳಿ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸ್ನೇಹಿತರೆ, ನಮಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸಂಬಂಧಪಟ್ಟಂಗೆ ತುಂಬ ಕ್ಲಿಯರ್ ಆಗಿ ಪಿಕ್ಚರ್ ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ಇದನ್ನು ನಿರ್ಮಿಸಿದರು, ಇದನ್ನು ಸ್ಥಾಪಿಸಿದರು ಅಂತೇಳಿ. ಬಟ್ ಫ್ರೀ ಇಂಡಿಯನ್ ಲೀಜನ್ ಎನ್ನುವಂಥ ಸೈನ್ಯ ಕಟ್ಟಿದ್ದು ಕೂಡ ಸುಭಾಷ್ ಚಂದ್ರ ಬೋಸ್ ಅವರೇ. ಇದೊಂದು ಇನ್ಫ್ಯಾಂಟ್ರಿ ರೆಜಿಮೆಂಟ್ ಆಗಿತ್ತು, ನೆನಪಿರಲಿ, ಇದೊಂದು ಇನ್ಫ್ಯಾಂಟ್ರಿ ರೆಜಿಮೆಂಟ್ ಆಗಿತ್ತು. ಸುಭಾಷ್ ಚಂದ್ರ ಬೋಸ್ ಅವರಿಂದ ಇದು ಸ್ಥಾಪಿಸಲ್ಪಡ್ತು. ಇನ್ನು 34ನೇ ಪ್ರಶ್ನೆ, ಸಂವಿಧಾನದ ಯಾವ ಪರಿಚ್ಛೇದ ಗ್ರಾಮ ಸಭೆಗೆ ಅವಕಾಶವನ್ನು ಒದಗಿಸಿದೆ? ಗ್ರಾಮ ಸಭೆಗೆ ಒದಗಿಸಲಾಗಿದೆ. ಸರಿಯಾದ ಉತ್ತರ ಆರ್ಟಿಕಲ್ 243. ಆರ್ಟಿಕಲ್ 243B ಇದೆಯಲ್ಲ, ಇದು ಪಂಚಾಯತ್ ರಾಜ್ನಲ್ಲಿ ಗ್ರಾಮ ಸಭೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಟ್ ಈಸ್ ಅ ಬಾಡಿ ಆಫ್ ಪಂಚಾಯತ್ ರಾಜ್ ಅಂತ ಹೇಳ್ತಾನೆ ಗ್ರಾಮ ಸಭೆ. ಆರ್ಟಿಕಲ್ 243B ಇದರ ಬಗ್ಗೆ ಮಾಹಿತಿಯನ್ನು, ಇದರ ಬಗ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಲ್ಪಡ್ತು. ಇದರ ನಿರ್ಣಯವನ್ನು, ಮೂಲಭೂತ ಹಕ್ಕು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಕರಾಚಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇತ್ತಲ್ಲ, ಇದು ಮಾರ್ಚ್ 26ರಿಂದ ಮಾರ್ಚ್ 31ರವರೆಗೆ, ಮಾರ್ಚ್ 26ರಿಂದ ಮಾರ್ಚ್ 31ರವರೆಗೆ ನಡೀತು. 1931ರಲ್ಲಿ ನಡೀತು. ಇದರಲ್ಲಿ ಈ ಒಂದು ಸೆಷನ್ನಲ್ಲಿ, ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ರಚಿಸಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 36ನೇ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳು, ಮಂದಗಾಮಿ ಅಂತ ಆ್ಯಕ್ಚುಲಿ ಅದು, ಮಂದಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆ ಕಾರಣ ಆಯಿತು ಅಂತೇಳಿ. ಸರಿಯಾದ ಉತ್ತರ ಸ್ವದೇಶಿ ಚಳುವಳಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1907ರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. 1907ರ ಸೂರತ್ ಇಬ್ಬಾಗ ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ. ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆ ಆಗೋದಕ್ಕೆ ಕಾರಣ, ಮಂದಗಾಮಿ ಮತ್ತು ಉಗ್ರಗಾಮಿಗಳಾಗಿ ವಿಭಜನೆ ಆಗೋಕ್ಕೆ ಕಾರಣ ಸ್ವದೇಶಿ ಚಳವಳಿ ಆಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 37ನೇ ಪ್ರಶ್ನೆ, ರೌಲತ್ ಆಕ್ಟ್ ಇದೆಯಲ್ಲ, ಇದು ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿರ್ತಾರೆ? ಸರಿಯಾದ ಉತ್ತರ ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1919ರಲ್ಲಿ ರೌಲತ್ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬರುತ್ತೆ. ರೌಲತ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಆಗೋದು. ಆ್ಯಕ್ಚುಲಿ ಇದು ಯಾರ ಕಾಲಾವಧಿಯಲ್ಲಿ, ಯಾರ ವೈಸ್ರಾಯ್ ಅವಧಿಯಲ್ಲಿ ಕೇಳಿದ್ರೆ ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 38ನೇ ಪ್ರಶ್ನೆ ಈ ರೀತಿ ಇದೆ,
ಈ ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದ್ರು ಅಂತೇಳಿ? ಸರಿಯಾದ ಉತ್ತರ ಕೈಲಾಶ್ ನಾಥ್ ಕಟ್ಜು. ಏನಿವರು ಕೇಳಿದ್ರೆ ಆ್ಯಕ್ಚುಲಿ ಇವರು ವಕೀಲರಾಗಿರ್ತಾರೆ, ಲಾಯರ್ ಆಗಿರ್ತಾರೆ. ಭಾರತೀಯ ವಕೀಲರ ಒಂದು ತಂಡ ಇರುತ್ತೆ. ಇದು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸುತ್ತೆ. ಈ ಒಂದು ವಕೀಲರ ಲಾಯರ್ಸ್ ಟೀಮಲ್ಲಿ ಕೈಲಾಶ್ ನಾಥ್ ಕಟ್ಜು ಅವರು ಕೂಡ ಒಬ್ಬರಾಗಿರ್ತಾರೆ. ಹಾಗಾದರೆ ಈ ಒಂದು ಲಾಯರ್ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಕೇಳಿದ್ರೆ ಬುಲಾಬಾಯ್ ದೇಸಾಯಿ ಇರ್ತಾರೆ, ಜವಾಹರ್ಲಾಲ್ ನೆಹರು ಇರ್ತಾರೆ, ಅರುಣಾ ಅಸಫ್ ಅಲಿ ಇರ್ತಾರೆ, ತೇಜ್ ಬಹದ್ದೂರ್ ಇರ್ತಾರೆ ಮತ್ತು ಹೋರಿಲಾಲ್ ವರ್ಮಾ ಕೂಡ ಇರ್ತಾರೆ. ಅವರ ಜೊತೆಗೆ ಕೈಲಾಶ್ ನಾಥ್ ಕಟ್ಜು ಕೂಡ ಇರ್ತಾರೆ. ಇವರೊಬ್ಬರು ವಕೀಲರಾಗಿರ್ತಾರೆ. ಇವರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ INA ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕೈದಿಗಳನ್ನು ರಕ್ಷಣೆ ಮಾಡ್ತಾರೆ. 39ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಬಹಿಷ್ಕೃತ ಹಿತಕರಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ ಮತ್ತು ಪರಿಶಿಷ್ಟ ಜಾತಿಗಳ ಒಕ್ಕೂಟ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 40ನೇ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಕ್ಚುಲಿ ಉಷಾ ಮೆಹ್ತಾ ಅವರನ್ನ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಆಫ್ ಕಾಂಗ್ರೆಸ್, ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತೇಳಿ ಕರೀತಾ ಇದ್ರು. ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ಇವರು ನಡೆಸ್ತಾ ಇರ್ತಾರೆ ಉಷಾ ಮೆಹ್ತಾ ಅವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 41ನೇ ಪ್ರಶ್ನೆ ಇರ್ತಿದೆ. ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ ಅವರನ್ನ ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬೆಳಗಾಂನ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ಇವರು. ಬೆಳಗಾಂನಲ್ಲಿ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಇವರನ್ನ ಕರ್ನಾಟಕದ ಖಾದಿ ಭಗೀರಥ ಅಂತೇಳಿ ಕರೀತಾರೆ. 42ನೇ ಪ್ರಶ್ನೆ ಈ ರೀತಿ ಇದೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಇರ್ತಾರಲ್ಲ, ಇವರು ಯಾವ ತಾಲೂಕಿನಲ್ಲಿ ಜನಿಸಿದ್ರು ಅಂತೇಳಿ? ಸರಿಯಾದ ಉತ್ತರ, ಇವರು ಹಾವೇರಿ ತಾಲೂಕಲ್ಲಿ ಜನಿಸಿದ್ರು. 1903ರಲ್ಲಿ ಇವರ ಜನ್ಮ ಆಗುತ್ತೆ. 1903 1903ರಲ್ಲಿ ಇವರು ಜನಿಸ್ತಾರೆ. ಬಳ್ಳಾರಿ ಗ್ರಾಮದ ದುಂದುಸಿ, ಬಳ್ಳಾರಿ ತಾಲೂಕಿನ ದುಂದುಸಿ ಎನ್ನುವ ಗ್ರಾಮ. ಬಳ್ಳಾರಿ ಗ್ರಾಮದ ದುಂದುಸಿ ಎನ್ನುವ ಗ್ರಾಮದಲ್ಲಿ 1903ರಲ್ಲಿ ಭಾರತದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಜನ್ಮ ಆಗುತ್ತೆ. ಇವರು 1982 1982ರಲ್ಲಿ ತೀರಿಕೊಳ್ತಾರೆ. 43ನೇ ಪ್ರಶ್ನೆ. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು? ತುಂಬ ಈಸಿಯಾಗಿರೋ ಪ್ರಶ್ನೆ ಇದು. ಸರಿಯಾದ ಉತ್ತರ ಸೆಂಟ್ ಜಾನ್ ಥ್ಯಾಕ್ರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಂಟ್ ಜಾನ್ ಥ್ಯಾಕ್ರೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಒಂದು ಸೈನ್ಯದ, ರಾಣಿ ಕಿತ್ತೂರು ಚೆನ್ನಮ್ಮಳ ಸೈನ್ಯದ ಲೀಡನ್ನು ತೆಗೆದುಕೊಂಡಿದ್ದು, ಲೀಡರ್ ಆಗಿದ್ದವರು ಅಮತ್ತೂರು ಬಾಲಪ್ಪ ಅಂತೇಳಿ. ಅಮತ್ತೂರು ಬಾಲಪ್ಪ, ಈ ಅಂಶ ಕೂಡ ಗೊತ್ತಿರಲಿ. 44ನೇ ಪ್ರಶ್ನೆ. ಈ ಕೆಳಗಿನ ವೈಸರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಲಾರ್ಡ್ ಲಿಟ್ಟನ್ ಇರ್ತಾನಲ್ಲ, ಈ ಒಂದು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ತಂದಿರ್ತಾನೆ. ಅಂದರೆ ಪ್ರೆಸ್ನ ಮೇಲೆ ಒಂದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಕರಿತೀವಿ, ಪ್ರೆಸ್ ಮೇಲೆ ಒಂದು ಒತ್ತಡವನ್ನು ತರುವಂಥ ಕಾಯ್ದೆ. ಇದನ್ನು ತೆಗೆದುಹಾಕಿದ್ದು ಲಾರ್ಡ್ ರಿಪ್ಪನ್. ಹಾಗಾಗಿ ನಾನು ಈ ಹಿಂದೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಊರಿಗೆ ರಿಪ್ಪನ್ ಪೇಟ್ ಅಂತ ಕರೀತಾರೆ. ಲಾರ್ಡ್ ರಿಪ್ಪನ್ ಮಾಡಿರುವಂತಹ ಒಳ್ಳೆಯ ಕೆಲಸಗಳ ನೆನಪಿಗೆ ಆ ಹೆಸರನ್ನು ಇಡಲಾಗಿದೆ ಅಂತೇಳಿ ನಾವು ನೆನಪು ಮಾಡ್ಕೊಂಡಿದ್ವಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು 45ನೇ ಪ್ರಶ್ನೆ ತುಂಬ ಈಸಿ ಪ್ರಶ್ನೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಒಂದು ಲೆಕ್ಕ ಇದೆ ಇಲ್ಲಿ ನೋಡಿ. ಈ ಸರಣಿಯನ್ನು ನೋಡಿ ಮುಂದೆ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಿ ಅಂತ ಕೇಳ್ತಾನೆ. ಆ್ಯಕ್ಚುಲಿ ಏನಾಗಿದೆ ಇಲ್ಲಿ ಕೇಳಿದ್ರೆ 31, 29, 24, 22, 17 +2 +5 +2 +5 ಆಗಿದೆ ನೋಡಿ. -2 -5 ಆಗಿದೆ. -2 31 -2 29 29 -5 24 24 -2 22 22 -5 17 17 -2 ನಾವು ಮಾಡಬೇಕು. ಆ್ಯಕ್ಚುಲಿ 17 -2 ಮಾಡಬೇಕು. 17ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ? 17ರಲ್ಲಿ 2 ಕಳೆದ್ರೆ 15 ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 47ನೇ ಪ್ರಶ್ನೆ.
ಈಚಲು ಮರದ ಚಳುವಳಿ ಟೊಡಿ ಟ್ರೀಟ್ ಮೂವ್ಮೆಂಟ್ ಇದರ ಕೇಂದ್ರ ಬಿಂದು ಕರ್ನಾಟಕದಲ್ಲಿ ಎಲ್ಲಾಗಿತ್ತು ಅಂತೇಳಿ. ಸರಿಯಾದ ಉತ್ತರ ಇದಕ್ಕೆ ತುರುವನೂರು, ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಇದರ ಒಂದು ಕೇಂದ್ರ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 48ನೇ ಪ್ರಶ್ನೆ ಈ ರೀತಿ ಇದೆ. ಇಂದು ಸೋಮವಾರ ಆದರೆ 61 ದಿನಗಳ ನಂತರ ಯಾವ ವಾರ ಬರುತ್ತೆ? ನೋಡಿ, ಇವತ್ತು ಸೋಮವಾರ ಆದರೆ ತುಂಬ ಈಸಿಯಾಗಿ ಹೇಳ್ತೀನಿ ಶಾರ್ಟ್ಕಟ್ಟಲ್ಲಿ. ಇನ್ನು 66 ದಿನಗಳ ನಂತರ, ಸೋಮವಾರದ ನಂತರ 66 ದಿನಗಳಿದ್ದಾವೆ. ಅಂದರೆ ಎಷ್ಟು ವಾರಗಳು ಕೇಳಿದ್ರೆ 8 ವಾರಗಳು ಮತ್ತು 61 ದಿನ ಅಂತ ನೋಡಿ, 7ರಿಂದ ನಾವು ಭಾಗಿಸಿದಾಗ 61/7, 7 8 56 ಪ್ಲಸ್ ಎಷ್ಟು ದಿನಗಳು ಉಳಿತವೆ? 5 ದಿನಗಳು ಉಳಿತವೆ. 8 ವಾರ ಮತ್ತು 5 ದಿನಗಳು ಅಂದರೆ ಇವತ್ತು ಸೋಮವಾರದ 8 ವಾರದ ನಂತರ, 8ನೇ ಸೋಮವಾರದ ನಂತರ 5 ದಿನಗಳ ಮುಂದೆ ಯಾವ ದಿನ ಬರುತ್ತೆ ಅನ್ನೋದು ಪ್ರಶ್ನೆ. ಸೊ ಸೋಮವಾರದ ನಂತರ 5 ದಿನಗಳ ಪ್ಲಸ್ ಮಾಡಿದ್ರಾಯ್ತು. ಸೋಮವಾರ ಆದ ನಂತರ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಸಾಟರ್ಡೆ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಶನಿವಾರ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲಿಗೆ ರಿಲೇಟೆಡ್ ಆಗಿರುವಂಥ ಒಂದು ಮೆಂಟಾಲಿಟಿ ಮಾಸ್ಟರ್ ವಿಡಿಯೋ ಸೀರೀಸನ್ನು ಹೇಳಿದ್ವಿ. ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮೆಂಟಾಲಿಟಿ ಮಾಸ್ಟರ್ ವಿಡಿಯೋ ಸೀರೀಸಿನ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳೇ ಆಗಿದ್ದಾವೆ. ಅದೇ ಮಾದರಿಯ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು 49ನೇ ಪ್ರಶ್ನೆ ನೋಡಿ, ತುಂಬ ಈಸಿ ಇದೆ. 49ನೇ ಪ್ರಶ್ನೆ ನೋಡಿ, ತುಂಬ ಈಸಿ ಇದೆ. ಏನು ಕೇಳ್ತಾನೆ? ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬನ್ನು ಮಾರಿದ್ದಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಅಂದರೆ ನೋಡಿ, ಅವನ ಹತ್ರ 60% ಸೇಬುಗಳು ಉಳಿದಿದ್ದಾವೆ. 60% ಉಳಿದಾಗ ಅವನ ಹತ್ರ 420 ಸೇಬುಗಳು ಇದಾವೆ. ಈಗ ಆ್ಯಕ್ಚುಲಿ ಇದ್ದಾವೆ. ಹಾಗಾದರೆ 40%ಗೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ನೋಡ್ತಾ ಹೋಗಿ, ಇಲ್ಲಿ 0ಗೆ 0 ಹೋಯಿತು, 6 7 42. ಸೊ 7 4 28 ಅಂದರೆ 280. 280 ಏನಿದು ಇಸ್ ಈಕ್ವಲ್ ಟು 40%. 40% ಅಂದರೆ 280. 60% ಅಂದರೆ 420. ಅಂದರೆ ಆಲ್ರೆಡಿ ಮಾರಿರೋದು 280, ಅವನ ಹತ್ರ ಇರೋದು 420. ಒಟ್ಟು ಎಷ್ಟಾಯಿತು? 700. ಟೋಟಲ್ ಎಷ್ಟು? 700 ಸೇಬುಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 50ನೇ ಪ್ರಶ್ನೆ ಇರ್ತಿದೆ. ಕೆಳಗಿನವುಗಳಲ್ಲಿ ಯಾವುದು ಇತರ ಪದಗಳೊಂದಿಗೆ ಸೇರೋದಿಲ್ಲ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಔನ್ಸ್. ನೋಡಿ, ಇಂಚು, ಸೆಂಟಿಮೀಟರ್, ಮಾರು, ಅಂಗಳ, ಯಾರ್ಡ್ ಇವೆಲ್ಲ ಇದಲ್ಲ, ಇದು ಉದ್ದವನ್ನು ಅಳೆಯುವಂಥ ಮಾಪನ. ಔನ್ಸ್ ಇದೆಯಲ್ಲ, ಇದು ತೂಕವನ್ನು ಅಳೆಯುವಂಥದ್ದು. ಹಾಗಾಗಿ ಇದನ್ನು ನಾವು ತೆಗಿಬೇಕಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮನಾಗಿರುತ್ತೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 51ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3. 52ನೇ ಪ್ರಶ್ನೆ ಈ ರೀತಿ ಇದೆ. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5,050 ರೂಪಾಯಿ. ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6,250 ರೂಪಾಯಿ. ಮತ್ತು ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5,200 ಆದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 4,000 ರೂಪಾಯಿಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏಳು ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು ಅಂದರೆ, ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? ಸರಿಯಾದ ಉತ್ತರ 735 ರೀತಿಯಲ್ಲಿ ಮಾಡಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯ ಹಿಂದಿನ ಭಾಗದ ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. 1ರಿಂದ 50ರವರೆಗಿನ ಕ್ವಶನ್ಗಳ ಒಂದು ಸರಿ ಉತ್ತರಗಳನ್ನು ಅದರಲ್ಲಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭ ಮಾಡ್ತವೆ. ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡ್ತವೆ. ಸೊ 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡ್ತವೆ ಅಂತೇಳಿ. ಸರಿಯಾದ ಉತ್ತರ 15 ಬಾರಿ ಒಟ್ಟಿಗೆ ಶಬ್ದ ಮಾಡ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸುತ್ತವೆ. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು
4 ನಿಮಿಷದಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? ಸರಿಯಾದ ಉತ್ತರ 1800. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ವಿಸ್ತಾರವಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಆನ್ಸರ್ ಮಾತ್ರ, ಕೀ ಆನ್ಸರ್ ಮಾತ್ರ ನೋಡೋಣ. ಚೌಕದ ಬದಿಯನ್ನು ಅಳೆಯುವಾಗ 2%ನಷ್ಟು ಹೆಚ್ಚಿನ ದೋಷ ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷವಾರು ಎಷ್ಟು ಶೇಕಡ ಇರುತ್ತೆ ಅಂತೇಳಿ. ಸರಿಯಾದ ಉತ್ತರ 4.04%. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಏನು? ಸೊ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. GDPಯ ವಿಸ್ತೃತ ರೂಪ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದೊಂದು ಸ್ಟ್ಯಾಂಡರ್ಡ್ ಮೆಜರ್ ಆಗಿದೆ, ಎಕನಾಮಿಕ್ನ ಒಂದು ಸ್ಟ್ಯಾಂಡರ್ಡ್ ಮೆಜರ್ ಆಗಿದೆ GDP ಅನ್ನೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಒಟ್ಟು ಎಷ್ಟು ಮಹಾರತ್ನ PSUಗಳಿವೆ? ಒಟ್ಟು ಮಹಾರತ್ನ PSUಗಳ ಸಂಖ್ಯೆ ಆಪ್ಷನ್ ಸಿ 13. ಯಾವುದ್ಯಾವ್ದಂತೇಳಿ ನೋಡ್ತಾ ಹೋಗೋಣ. ನೋಡಿ, ಇಂಪಾರ್ಟೆಂಟ್ ಇದೆ ಇದು. ಕೆಲವು ಪರೀಕ್ಷೆಗಳಲ್ಲಿ ಈ ಹೆಸರನ್ನು ಕೊಟ್ಟು ಯಾವುದಂತೇಳಿ ಗುರುತಿಸಕ್ಕೆ ಕೂಡ ಹೇಳಿದ್ದಾರೆ. NTPC, ONGC, SAIL, BHEL, IOCL, HPCL, CIL, GAIL, BPCL, ಪವರ್ ಗ್ರಿಡ್ ಫೋರಮ್, ಆಯಿಲ್ ಇಂಡಿಯಾ ಲಿಮಿಟೆಡ್, ರೂರಲ್ ಎಲೆಕ್ಟ್ರಿಕ್ ಲಿಮಿಟೆಡ್. ಇವಿಷ್ಟು ಕೂಡ 13 ಮಹಾರತ್ನಗಳಾಗಿದ್ದಾವೆ ಭಾರತವುದ್ದವು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 59ನೇ ಪ್ರಶ್ನೆ ಈ ರೀತಿ ಇದೆ. ಸೈಬರ್ ಕ್ರೈಮ್ ಅಥವಾ ಸೈಬರ್ ರಿಲೇಟೆಡ್ ಕ್ರೈಮ್, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಸರಿಯಾದ ಉತ್ತರ 1930 1930. ಇದನ್ನು ಆರ್ಥಿಕವಾಗಿ ಫ್ರಾಡ್ ಮಾಡಿರುವಂತಹ ರಿಲೇಟೆಡ್ ನಂಬರ್ ಆಗಿದೆ. ಇದು ಸ್ಪೆಷಲ್ ಎಕನಾಮಿಕ್ ರಿಲೇಟೆಡ್ ಫ್ರಾಡ್. ಅಂದರೆ ಬ್ಯಾಂಕ್ಸ್ ರಿಲೇಟೆಡ್ ಆಗಿರುವಂತಹ ಫ್ರಾಡ್ಗಳನ್ನು, ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಈ ಒಂದು ಹೆಲ್ಪ್ ಲೈನ್ನ ತೆರೆಯಲಾಗಿದೆ. 1930. 60ನೇ ಪ್ರಶ್ನೆ. ಎ ಮತ್ತು ಬಿ 2 ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತೆ. 20 ವಿದ್ಯಾರ್ಥಿಗಳನ್ನ ಬಿ ಇಂದ ಎ ಕಳಿಸಿದ್ರೆ ಎ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣ ಆಗುತ್ತೆ. ಹಾಗಾದರೆ ಎ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ? ಸರಿಯಾದ ಉತ್ತರ 100. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 61ನೇ ಪ್ರಶ್ನೆ. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್, ಇದನ್ನು ಬರೆದವರು ಯಾರು? ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ, ಪ್ರಾರಂಭದಲ್ಲಿ ಇದು ಭಾಷಣವಾಗಿತ್ತು, ಆನಂತರ ಪುಸ್ತಕವಾಗಿ ಪ್ರಕಟ ಆಯಿತು ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತೇಳಿ. ಇದನ್ನು ಬರೆದವರು ಯಾರು ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಪುಸ್ತಕವನ್ನು 1936ರಲ್ಲಿ ಬರೆದರು. 1936 ಈ ಭಾಷಣದ ಒಂದು ಕೃತಿ ಪ್ರಕಟ ಆಯಿತು. ಇದನ್ನು ಈಕ್ವಲ್ ಟ್ರೀಟ್ಮೆಂಟ್, ಡಿಪ್ರೆಸ್ಡ್ ಕ್ಲಾಸಸ್ ಅವ್ರನ್ನ ಈಕ್ವಲ್ ಟ್ರೀಟ್ಮೆಂಟ್ ಮಾಡಿ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಬರೆದಂಥ ಪುಸ್ತಕ ಅನಿಹಿಲೇಷನ್ ಆಫ್ ಕಾಸ್ಟ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತೆ? ಸರಿಯಾದ ಉತ್ತರ IRDAI. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಏನಿದು IRDAI ಅಂತ ಕೇಳಿದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಆ್ಯಕ್ಚುಲಿ IRDAIನ ಆ್ಯಕ್ಟ್ ಮೂಲಕ ಇದು ಜಾರಿಗೆ ಬರುತ್ತೆ ಭಾರತದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡೋದಕ್ಕೆ. ಈ IRDAI ಆ್ಯಕ್ಟ್ ಇದೆಯಲ್ಲ, ಇದು 1999ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿತು. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಜಾರಿಗೆ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2005 ಅಕ್ಟೋಬರ್ 12. 2005 ಅಕ್ಟೋಬರ್ 12ರಂದು ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂತು. ಇದು ಮೂಲ ಮಾಹಿತಿಯನ್ನು ನೀಡುವಂಥದ್ದು, ಅಂದರೆ ಯಾವುದೇ ವ್ಯಕ್ತಿಗಳಿಗೆ ಮಾಹಿತಿಯನ್ನು ನೀಡುವಂಥದ್ದು ಸರ್ಕಾರಿ ಪ್ರಾಧಿಕಾರಗಳ ಕರ್ತವ್ಯ ಅಂತ ಈ ಮಾಹಿತಿ ಹಕ್ಕು ಕಾಯ್ದೆ ಹೇಳ್ತು. 64ನೇ ಪ್ರಶ್ನೆ. DSLR ಕ್ಯಾಮರಾದಲ್ಲಿ DSLR ಅಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ DSLR ಕ್ಯಾಮರಾದಲ್ಲಿ DSLR ಅಂದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತೇಳಿ. ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತೇಳಿ ಆಪ್ಷನ್
ಬಿ ಇಸ್ ದ ರೈಟ್ ಆನ್ಸರ್. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆ ಅದನ್ನು ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೆ? ರಿನ್ನೆ ಎಕ್ಸಾಮ್, ರಿನ್ನೆ ಟೆಸ್ಟ್. ಆ್ಯಕ್ಚುಲಿ ಇದು ಶ್ರವಣ ದೋಷಕ್ಕೆ, ಹಿಯರಿಂಗ್ ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಪರೀಕ್ಷೆ. ಇದು ಒಂದು ಕಿವಿಯ ಶ್ರವಣ ದೋಷ, ಕಿವಿಗೆ ಸಂಬಂಧಪಟ್ಟಂತಹ ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಆಗಿದೆ, ಟೆಸ್ಟ್ ಆಗಿದೆ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಇದುವರೆಗೂ ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥಿಯನ್ನಾಗಿ ಯಾವ ದೇಶ ಮಾಡಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಯಾರು? ಇತ್ತೀಚೆಗಷ್ಟೇ ನಾವು 2024 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅನ್ನುವಂಥ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ವಿ. 30 ಕ್ವಶನ್ಗಳಿರುವ ವಿಡಿಯೋ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಸ್ನೇಹಿತರೆ, 2024 ಈ ಒಂದು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಡಬಲ್ಸ್ನಲ್ಲಿ ರೋಹನ್ ಬೋಪಣ್ಣ ಗೆದ್ದರು. ಅವರ ಜೊತೆಗೆ ಆಡಿದವರು ಮ್ಯಾಥ್ಯೂ ಎಬ್ಡೆನ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದೇ ಟೂರ್ನಮೆಂಟಲ್ಲಿ ಜೆನ್ನಿಕ್ ಸಿನ್ನರ್ ಅನ್ನುವಂಥವರು ಸಿಂಗಲ್ಸ್ ವಿನ್ನರ್ ಆಗಿದ್ದರು. ಅರಿಯಾನಾ ಸಬಲೆಂಕಾ ಅವರು ವುಮೆನ್ಸ್ ವಿನ್ನರ್ ಆಗಿದ್ದರು, ವುಮೆನ್ಸ್ ಸಿಂಗಲ್ ವಿನ್ನರ್ ಆಗಿದ್ದರು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಸರಿಯಾದ ಉತ್ತರ ಎಲ್ಲವೂ ಕೂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ರೈಟ್ ಟು ಫ್ರೀಡಮ್, ರೈಟ್ ಟು ಎಜುಕೇಷನ್, ರೈಟ್ ಟು ಲೈಫ್, ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ವರ್ತಮಾನದಲ್ಲಿ ಪ್ರಸ್ತುತ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು ಅಂತ ನೋಡ್ತಾ ಹೋದರೆ ದೆಹಲಿ, ಅಂಡಮಾನ್ ನಿಕೋಬಾರ್, ಚಂಡೀಗಢ, ದಾದ್ರಾ ನಗರ್ ಹವೇಲಿ, ದಾಮನ್ ದಿಯು, ಜಮ್ಮು ಕಾಶ್ಮೀರ್, ಲಡಾಖ್, ಲಕ್ಷದ್ವೀಪ ಮತ್ತು ಪುದುಚೇರಿ. ಒಟ್ಟು 8 ಪ್ರಸ್ತುತ ಭಾರತದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯ ಪಡೆಯಲು ಶ್ರಮಿಸುತ್ತೆ ಪೀಠಿಕೆ ಭಾಗದಲ್ಲಿ ಅಂತ ಕೇಳ್ತಾನೆ. ಸರಿಯಾದ ಉತ್ತರ ಎಲ್ಲವೂ ಕೂಡ, ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಎಕ್ಸ್ಪ್ರೆಷನ್, ನಂಬಿಕೆ ಸ್ವಾತಂತ್ರ್ಯ, ಬಿಲೀಫ್ ಮತ್ತು ನಂಬಿಕೆ ಮತ್ತು ಆರಾಧನೆ, ಫೇತ್ ಆ್ಯಂಡ್ ವರ್ಷಿಪ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 71ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರ ಬೇರೆ ಸ್ವರೂಪವು, ಇದರ ಬೇರೆ ಸ್ವರೂಪ ರೂಪಾಂತರವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಇವು ಯಾವುವೂ ಅಲ್ಲ. ಹಾಗಾದರೆ JN1 ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಕೇಳಿದ್ರೆ, ಇದು JN1 ಇದೆಯಲ್ಲ, ಇದು ಕೋವಿಡ್-19 ರಿಲೇಟೆಡ್. ಇದು ಕೋವಿಡ್-19ನ ಒಂದು ರೂಪಾಂತರ. ಇದು ಕೋವಿಡ್-19 ಇತ್ತು, ಕೊರೋನಾ ವೈರಸ್ ಇತ್ತಲ್ಲ, ಇದರ ರೂಪಾಂತರಿ ವೈರಸ್ ಇದು JN1 ಅಂತೇಳಿ. ಸೊ ಇಲ್ಲಿ ಕೊಟ್ಟಿರುವಂಥ ಯಾವ ಆಪ್ಷನ್ ಕೂಡ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ಇದೆ. 66 ಜನ ಪೊಲೀಸ್ ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ? ತುಂಬ ಈಸಿ ಇದೆ ನೋಡಿ, ಇದು ತುಂಬ ಟ್ರಿಕ್ಕಿ ಆಗಿದೆ ಇದು ಆ್ಯಕ್ಚುಲಿ. ನೋಡಿ ಏನಂದರೆ, ನೋಡಿ ಇಲ್ಲಿ 3 ಜನ, ನೋಡಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ಇದೆ. ಸೊ 66 ಪೊಲೀಸರು ಇದ್ದಾರೆ ಅಂದರೆ ಅದರ ಅರ್ಥ ಏನು ಕೇಳಿದ್ರೆ 3x22 ಪೊಲೀಸರು ಇದ್ದಾರೆ ಅಂತೇಳಿ. 3x22, 3x22 ಅಂದರೆ ಎಷ್ಟಾಗುತ್ತೆ? 66 ಆಗುತ್ತೆ. ಸೊ ನಾವು 22ರಿಂದ 11 ಗುಣಿಸ್ಬೇಕು, ಅವಾಗ ನಮಗೆ ಜನರ ಸಂಖ್ಯೆ, ನಾಗರಿಕರ ಸಂಖ್ಯೆ ಸಿಗುತ್ತೆ. 11 × 22 ಗುಣಿಸಿದ್ರೆ ನಮಗೆ ಏನು ಸಿಗುತ್ತೆ? ಎಷ್ಟು ನಾಗರಿಕರಿದ್ದಾರೆ ಅಂತೇಳಿ ಸಿಗುತ್ತೆ. ಒಟ್ಟಾರೆ ಹಾಗಾದರೆ ಎಷ್ಟು ನಾಗರಿಕರು ಕಳೆದ್ರೆ 242, 242. ತುಂಬ ಈಸಿಯಾಗಿತ್ತಿದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬ್ಯಾಕ್ಟೀರಿಯಾ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷ ತೆಗೆದುಕೊಂಡರೆ ಕಪ್ಪಿನ ಕಾಲು ಭಾಗ ತುಂಬಲು ಎಷ್ಟು ಸಮಯ ಬೇಕು ಅಂತೇಳಿ. ಸರಿಯಾದ ಉತ್ತರ 70 ನಿಮಿಷ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 74ನೇ ಪ್ರಶ್ನೆ. ಭಾರತದ ಉಪರಾಷ್ಟ್ರಪತಿ ಯಾರು? ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2022ರಿಂದ ಜಗದೀಪ್ ಧನ್ಕರ್ ಅವರು ಭಾರತದ ಉಪರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು 75ನೇ ಪ್ರಶ್ನೆ ಈ ರೀತಿ ಇದೆ. ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭ ಮಾಡ್ತಾನೆ.
ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡ್ತಾನೆ, ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ನೋಡಿ. ನಮಗಿದು ಕಲಬುರ್ಗಿ ಮತ್ತು ಹೈದರಾಬಾದ್ನ ದಿಕ್ಕು ಗೊತ್ತಿದ್ರೆ ಈಸಿಯಾಗಿ ನಾವು ಇದಕ್ಕೆ ಪ್ರಶ್ನೆಗೆ ಉತ್ತರಿಸಬಹುದು. ಆ್ಯಕ್ಚುಲಿ ಇದಕ್ಕೆ ರೈಟ್ ಆನ್ಸರ್ ಏನು ಕೇಳಿದ್ರೆ ಪೂರ್ವ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ನಗರದಲ್ಲಿ ವಿಮಾನ ನಿಲ್ದಾಣ ಇಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹಾಸನ್. ಹಾಸನ್ನಲ್ಲಿ ವಿಮಾನ ನಿಲ್ದಾಣ ಇಲ್ಲ. ಬೆಳಗಾವಿ, ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಇದೆ. ಸೊ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ. ಬೆಳಗಾವಿ, ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿರೋದು. ಮತ್ತು ಕರ್ನಾಟಕದಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಒಂದು ಬೆಂಗಳೂರಲ್ಲಿದೆ, ಇನ್ನೊಂದು ಮಂಗಳೂರಲ್ಲಿದೆ. ಮತ್ತು ಶಿವಮೊಗ್ಗದ ಒಂದು ಡೊಮೆಸ್ಟಿಕ್ ಏರ್ಪೋರ್ಟನ್ನು ಇತ್ತೀಚೆಗಷ್ಟೇ ಉದ್ಘಾಟನೆ ಕೂಡ ಮಾಡಿದರು. ಬಟ್ ಹಾಸನದಲ್ಲಿ ಯಾವುದೇ ರೀತಿಯ ವಿಮಾನ ನಿಲ್ದಾಣ ಇಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 77ನೇ ಪ್ರಶ್ನೆ. ಒಂದು ರೈಲು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ, ಹಾಗಾದರೆ 2 ಗಂಟೆ 45 ನಿಮಿಷದಲ್ಲಿ ಅದು ಎಷ್ಟು ದೂರ ಪ್ರಯಾಣ ಮಾಡುತ್ತೆ? ಇದು ಕೂಡ ತುಂಬ ಈಸಿ ಆಗಿತ್ತು ಆ್ಯಕ್ಚುಲಿ. ನೋಡಿ, ಒಂದು ರೈಲು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅದು 2 ಗಂಟೆಗೆ 120 ಕಿಲೋಮೀಟರ್ ಚಲಿಸುತ್ತೆ. ಸೊ 1 ಗಂಟೆಗೆ 60 ಕಿಲೋಮೀಟರ್ ಚಲಿಸುತ್ತೆ ಅಂದರೆ ಅದರ ಅರ್ಥ 45 ನಿಮಿಷಕ್ಕೆ 45 ಕಿಲೋಮೀಟರ್ ಚಲಿಸುತ್ತೆ ಅಂತೇಳಿ. ಎಷ್ಟು ಸಿಂಪಲ್ ಇದೆ ನೋಡಿ. 2 ಗಂಟೆ ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ಅಂದರೆ ನಿಮಿಷಕ್ಕೆ 1 ಕಿಲೋಮೀಟರ್ ಹಾಗೆ ಚಲಿಸ್ತಾ ಇದೆ. ಹಾಗಾದರೆ 2 ಗಂಟೆ 45 ನಿಮಿಷಕ್ಕೆ ಎಷ್ಟು ದೂರ ಪ್ರಯಾಣಿಸುತ್ತೆ ಕೇಳಿದ್ರೆ 2 ಗಂಟೆಗೆ 120 ಕಿಲೋಮೀಟ್ರು, 45 ನಿಮಿಷಕ್ಕೆ 45 ಕಿಲೋಮೀಟ್ರು. ಹಾಗಾದರೆ ಒಟ್ಟು ಎಷ್ಟು? 165 ಕಿಲೋಮೀಟರ್. ಇಟ್ ಇಸ್ ವೆರಿ ಸಿಂಪಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತೈಲ ಸಂಸ್ಕರಣಾಗಾರ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತೆ? ವಿಶೇಷವಾಗಿ ಇದು ಮಂಗಳೂರಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎನ್ನುವಂಥ ಒಂದು ತೈಲ ಸಂಸ್ಕರಣಾಗಾರ ಇದೆ. ಇದನ್ನು ನಾವು MRPL ಅಂತ ಕೂಡ ಕರಿತೀವಿ. MRPL ಅಂತ ಕೂಡ ಕರಿತೀವಿ. ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್. 79ನೇ ಪ್ರಶ್ನೆ. ಧೋಬಿಗಳು, ಕ್ಷೌರಿಕರು, ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದಲ್ಲಿ ಕಂಡುಬರ್ತಾರೆ? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ, ತೃತೀಯ ವಲಯ. ತೃತೀಯ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಅಂತ ನಾವು ಇದನ್ನ ಕರಿತೀವಿ. ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಇದನ್ನು 3ನೇ ವಲಯದಲ್ಲಿ ಬರುತ್ತೆ. ಈ ಎಲ್ಲ ಒಂದು ವೃತ್ತಿಗಳು ಕೂಡ 3ನೇ ವಲಯದಲ್ಲಿ ಕಂಡುಬರುವಂಥದ್ದು. ಜೌಗು ಪ್ರದೇಶಗಳು ಮತ್ತು ಅವುಗಳ ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದದನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಘನಾಶಿನಿ ನದಿಯ ತೀರದಲ್ಲಿರುವಂಥ ಗದಗ ಇದೆಯಲ್ಲ, ಇದೊಂದು ಜೌಗು ಪ್ರದೇಶವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಸರಿಯಾದ ಉತ್ತರ ಯಾವುದೂ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಷ್ಟ್ರೀಯ ಜಲಮಾರ್ಗವಲ್ಲ? ಸರಿಯಾದ ಉತ್ತರ ಹೇಮಾವತಿ ಇದೆಯಲ್ಲ, ಇದು ಕರ್ನಾಟಕದ ರಾಷ್ಟ್ರೀಯ ಜಲಮಾರ್ಗ ಅಲ್ಲ. ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಜಲಮಾರ್ಗಗಳನ್ನು ನಾವು ಘಟಪ್ರಭಾ, ಶರಾವತಿ, ಉದ್ಯಾವರ, ಗುರುಪುರ, ಕಬಿನಿ, ಕಾಳಿ, ಶರಾವತಿಯನ್ನು ನಾವು ಹೆಸರಿಸಬಹುದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ರಾಷ್ಟ್ರೀಯ ಜಲಮಾರ್ಗ ಅಲ್ಲ. ಇನ್ನು ಆಂಗ್ ಸಾನ್ ಸೂಕಿ ಇದಾರಲ್ಲ, ಸೂಚಿ ಅಂತ ಕರಿತಾ ಇದ್ರು, ಸೂಕಿ ಅಂತ ಕರಿತಾ ಇದ್ರು, ಇವರು ಯಾವ ದೇಶದ ಮಾಜಿ ನಾಯಕಿ? ಸರಿಯಾದ ಉತ್ತರ ಇವರು ಮ್ಯಾನ್ಮಾರ್ ದೇಶದ ಮಾಜಿ ನಾಯಕಿ. ಇವರಿಗೆ 1991ರಲ್ಲಿ ನೊಬೆಲ್ ಅವಾರ್ಡ್ ಆಗುತ್ತೆ. ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಅಂತಾರಾಷ್ಟ್ರೀಯ ಶಾಂತಿಗೋಸ್ಕರ ಇವರು ನೊಬೆಲ್ ಫಾರ್ ಪೀಸ್ 1991ರಲ್ಲಿ ಆಗುತ್ತೆ. ಇವರು ಮ್ಯಾನ್ಮಾರ್ನಲ್ಲಿ ಅಹಿಂಸೆಯ ಮೂಲಕ ಪ್ರಜಾಪ್ರಭುತ್ವದ ಸಂಬಂಧಿ ಹೋರಾಟದಲ್ಲಿ ಮುಂಚೂಣಿ ನಾಯಕಿಯಾಗಿದ್ದರು. ಮ್ಯಾನ್ಮಾರಲ್ಲಿ ಆಂಗ್ ಸಾನ್ ಸೂಕಿ ಮ್ಯಾನ್ಮಾರ್ ದೇಶದ ಮಾಜಿ ನಾಯಕಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿದೆ? ಸರಿಯಾದ ಉತ್ತರ ಮಾಲ್ಡೀವ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಮಾಲ್ಡೀವ್ಸ್ ತುಂಬ ಸುದ್ದಿಯಲ್ಲಿತ್ತು ಕೂಡ. ಸೊ ಮಾಲ್ಡೀವ್ಸ್ ಇದೆಯಲ್ಲ, ಇದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿದೆ. ವಿಮಾನಗಳು ಸಾಮಾನ್ಯವಾಗಿ ಕೆಳಗಿನ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್ ಇದೆಯಲ್ಲ, ಇದು ಅತ್ಯಂತ ಕೆಳಗಿನ ಪದರ, ಅತ್ಯಂತ ಭೂಮಿಯ ಪ್ರಾರಂಭದಲ್ಲಿ ಇರುವಂಥ ಒಂದು ಪದರ. ಟ್ರೋಪೋಸ್ಪಿಯರ್ ಆದ ನಂತರ ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಅಯೋನೋಸ್ಪಿಯರ್, ಎಕ್ಸೋಸ್ಪಿಯರ್ ಇವೆಲ್ಲ ಕಂಡು ಬರ್ತವೆ.
ಸೊ ಟ್ರೋಪೋಸ್ಪಿಯರಲ್ಲಿ ವಿಮಾನಗಳು ಸಾಮಾನ್ಯವಾಗಿ ಪ್ರಯಾಣ ಮಾಡ್ತವೆ ಮತ್ತು ಟ್ರೋಪೋಸ್ಪಿಯರ್ನಲ್ಲಿ ಅತಿ ಹೆಚ್ಚು ಮೋಡಗಳು ಕೂಡ ಇರ್ತವೆ. ಹಾಗಾಗಿ ನಾವು ತುಂಬ ಸರಿ ವಿಮಾನ ಪ್ರಯಾಣ ಸಂದರ್ಭದಲ್ಲಿ ಮೋಡಗಳ ಮೇಲೆ ಮತ್ತು ಮೋಡಗಳ ನಡುವೆ ಹೋಗೋದನ್ನು ನಾವು ನೋಡಿರ್ತೀವಿ. ಇನ್ನು ಯಾವ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ? ಸರಿಯಾದ ಉತ್ತರ ಚಿಲ್ಕಾ. ಒರಿಸ್ಸಾದ ಚಿಲ್ಕಾ ಸರೋವರ ಇದೆಯಲ್ಲ, ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ? GI ಟ್ಯಾಗ್ ಅಂತ ನಾವೇನು ಕರಿತೀವಲ್ಲ, GI ಟ್ಯಾಗ್ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ವಿ ನಮ್ಮ ಚಾನಲಲ್ಲಿ. ಸೊ ಎಲ್ಲ GI ಟ್ಯಾಗ್ಗಳನ್ನು ಸ್ಪೆಷಲಿ ಕರ್ನಾಟಕದ ಎಲ್ಲ GI ಟ್ಯಾಗನ್ನು ಹೇಳಿದ್ವಿ. ಸೊ ಇಲ್ಲಿ ಯಾವ ಒಂದು ಅಂಶ ಯಾವುದು GI ಟ್ಯಾಗ್ಗೆ ನೋಂದಣಿ ಆಗಿಲ್ಲ ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಯಾವುದೂ ಅಲ್ಲ, ಅಂದರೆ ಎಲ್ಲವೂ ಕೂಡ GI ಟ್ಯಾಗ್ಗೆ ಸಂಬಂಧಪಟ್ಟಿದೆ ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳ್ತಾರೆ. ತುಂಬ ಈಸಿಯಾಗಿದೆ ಆ್ಯಕ್ಚುಲಿ ಇದು. ಆರ್ ಪ್ರಜ್ಞಾನಂದ ಚದುರಂಗ ಇತ್ತೀಚೆಗೆ ವರ್ಲ್ಡ್ ನಂಬರ್ 1 ಆದಾಯ್ತಾ. ಮಾನಸ್ ದಾಮ್ನೆ ಟೆನ್ನಿಸ್ ಆಟಗಾರ್ತಿ. ಇನ್ನು ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್ ಆಟಗಾರ. ಸಾಕ್ಷಿ ಮಲ್ಲಿಕ್ ಇದಾರಲ್ಲ, ಇವರು ಫೆನ್ಸಿಂಗ್ ಅಲ್ಲ, ಇವರು ಫೆನ್ಸಿಂಗ್ ಕ್ರೀಡಾಪಟು ಅಲ್ಲ. ಸಾಕ್ಷಿ ಮಲ್ಲಿಕ್ ಅವರು ಭಾರತೀಯ ಕುಸ್ತಿಪಟು. ಇವರು ಕುಸ್ತಿಗೆ ತುಂಬ ಫೇಮಸ್ ಆದವರು ಇವರು. ಸಾಕ್ಷಿ ಮಲ್ಲಿಕ್ ಅವರಿಗೆ 2016ರಲ್ಲಿ ಒಲಿಂಪಿಕ್ನಲ್ಲಿ ಕುಸ್ತಿಗೆ ಕಂಚಿನ ಪದಕ ಕೂಡ ಬಂದಿತ್ತು. ಸೊ ಸಾಕ್ಷಿ ಮಲ್ಲಿಕ್ ಇದೆಯಲ್ಲ, ಇದು ಆಪ್ಷನ್ ತಪ್ಪಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾಗಿದ್ದನ್ನು ಆರಿಸಿ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಜನವರಿ 30 ಹುತಾತ್ಮರ ದಿನ. ನೋಡಿ, ಹುತಾತ್ಮರ ದಿನ ಇದೆಯಲ್ಲ, ಹುತಾತ್ಮರ ದಿನವನ್ನು ಮಹಾತ್ಮ ಗಾಂಧೀಜಿಯವರ ನೆನಪಿಗೆ ಜನವರಿ 30, 1948ರಂದು 1948ರಂದು ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದರು. ಈ ಒಂದು ನೆನಪಿಗೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಜನವರಿ 30ರಂದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಸರಿಯಾಗಿದೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶ ಅಲ್ಲ ಅಂತ ಕೇಳ್ತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದರ ಅಂಶ ಅಲ್ಲ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿ ಸ್ವಸ್ಥ ಜೀವನ, ಹೆಲ್ದಿ ಲೈಫ್, ನಾಲೆಡ್ಜ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ರೆಡಿ ಮಾಡಲಾಗುತ್ತೆ. ಸೊ ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಆ್ಯಕ್ಚುಲಿ ಇದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಡಿಯಲ್ಲಿ ಬರೋದಿಲ್ಲ. ಇದು ನೋಡಿ, ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಇದು ಪ್ರತಿ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸೂಚ್ಯಂಕವಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ಇದೆಯಲ್ಲ, ಪ್ರತಿ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸೂಚ್ಯಂಕವಾಗಿದೆ. ಈ ಅಂಶ ಕೂಡ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಕ್ವಶನ್. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹ ಅದರ ಬದಿಯಲ್ಲಿ ತಿರುಗುತ್ತೆ ಅಂತೇಳಿ, ಉಲ್ಟಾ ತಿರುಗುತ್ತೆ ಅಂತೇಳಿ? ಸರಿಯಾದ ಉತ್ತರ ಯುರೇನಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯುರೇನಸ್ ಇದೆಯಲ್ಲ, ಇದು ಅದರ ಬದಿಯಲ್ಲಿ ತಿರುಗುವಂಥ ಗ್ರಹ. ಯುರೇನಸ್ ಸೂರ್ಯನಿಂದ 7ನೇ ಗ್ರಹ. ಇದು ಸೂರ್ಯನಿಂದ 7ನೇ ಇರುವಂಥ ಒಂದು ಗ್ರಹ. ಇದನ್ನು ವಿಶಿಷ್ಟ ನೀಲಿ ಚುಕ್ಕೆ ಅಂತ ಕರೀತಾರೆ. ಅದರಲ್ಲಿರುವಂತಹ ಆಮ್ಲಗಳು ಅದಕ್ಕೆ ನೀಲಿ ಬಣ್ಣಕ್ಕೆ ಕಾರಣ ಆಗುತ್ತೆ. ವಿಶಿಷ್ಟವಾದ ನೀಲಿ ಚುಕ್ಕೆ ಅಂತ ಕರೀತಾರೆ. ಇದನ್ನು 1781ರಲ್ಲಿ 1781ನಲ್ಲಿ ವಿಲಿಯಂ ಹರ್ಷಲ್ ಎನ್ನುವಂತಹ ವಿಜ್ಞಾನಿ ಕಂಡುಹಿಡಿದ. ಇದು ಇತರ ಗ್ರಹಗಳಿಗೆ ಹೋಲಿಸಿದರೆ ಸ್ಪಿನ್ ಆನ್ ಇಟ್ಸ್ ಸೈಡ್ ಅಥವಾ ಇದು ಅದರ ಬದಿಯಲ್ಲಿ ತಿರುಗುತ್ತೆ ಅಂತೇಳಿ. ನೆಕ್ಸ್ಟ್ ಕ್ವಶನ್. ತಪ್ಪಾಗಿರೋದನ್ನು ಆರಿಸಿ ಅಂತ ಕೇಳ್ತಾರೆ. 92ನೇ ಪ್ರಶ್ನೆ. ಸರಿಯಾದ ಉತ್ತರ CAT ಎಕ್ಸಾಮ್ ಇದೆಯಲ್ಲ, IITದು, ಇದು ತಪ್ಪಾಗಿರುವಂಥ ಆಪ್ಷನ್ ಆಗಿದೆ. ಆ್ಯಕ್ಚುಲಿ NDA ಎಕ್ಸಾಮ್, ರಕ್ಷಣಾ ಸೇವೆ, ICAI ಪರೀಕ್ಷೆ, CAಗಳಿಗೆ ಸಂಬಂಧಪಟ್ಟಂಥ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆ ಇದು. CLAT ಕ್ಲಾಟ್ ಇದು ಕಾನೂನಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಆಗಿದೆ. ಸೊ ಕ್ಯಾಟ್ ಎಕ್ಸಾಮ್ ಇದೆಯಲ್ಲ, ಕ್ಯಾಟ್ ಎಕ್ಸಾಮ್, CAT ಅಥವಾ ಕ್ಯಾಟ್ ಎಕ್ಸಾಮ್ ಇದೆಯಲ್ಲ, ಇದು ಫ್ಲಾಗ್ಶಿಪ್ MBA ಪ್ರೋಗ್ರಾಮ್ ರಿಲೇಟೆಡ್ ಆಗಿರುವಂಥ ಒಂದು ಟೆಸ್ಟ್ ಆಗಿದೆ. ಇದಕ್ಕೆ CAT ಅಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವಶನ್. 93ನೇ ಪ್ರಶ್ನೆ. ಸರಿಯಾಗಿದ್ದನ್ನು ಆರಿಸಿ ಅಂತ ಕೇಳ್ತಾರೆ. ತುಂಬ ಈಸಿ ಇದೆ. ತಾಳವಾದ್ಯಗಳು, ಅದಕ್ಕೆ ತಾಳಗಳು ರಿಲೇಟೆಡ್ ಆಗುತ್ತೆ. ಗಾಳಿ ವಾದ್ಯಗಳಿಗೆ ವೀಣೆ ರಿಲೇಟೆಡ್ ಅಲ್ಲ, ಇಲ್ಲಿ ಕೊಳಲು ರಿಲೇಟ್ ಆಗುತ್ತೆ. ತಂತಿ ವಾದ್ಯಕ್ಕೆ ವೀಣೆ ರಿಲೇಟ್ ಆಗುತ್ತೆ, ಕೊಳಲು ರಿಲೇಟ್ ಅಲ್ಲ. ಸೊ ತಾಳವಾದ್ಯಗಳಿಗೆ ತಾಳ ರಿಲೇಟ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ದ್ರಾವಿಡ, ನಾಗರ ಮತ್ತು ವೇಸರ ಇವು ಯಾವ ಶೈಲಿಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದು ದೇವಾಲಯದ ವಾಸ್ತುಶಿಲ್ಪ ಶೈಲಿ.
ಸ್ನೇಹಿತರೆ, ಇತ್ತೀಚೆಗಷ್ಟೇ ನಾವು ಅಯೋಧ್ಯ ರಾಮ ಮಂದಿರ ಅನ್ನುವಂಥ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ವಿ. ಅದರಲ್ಲಿ ಈ ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಕೂಡ ಮಾಡಿದ್ವಿ. ಸೊ ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಗಳಿದಾವಲ್ಲ, ಇದು ಭಾರತದ ಪ್ರಮುಖವಾದಂಥ ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳಾಗಿದ್ದಾವೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನಾವು ದ್ರಾವಿಡ ಶೈಲಿಯನ್ನು ಕಾಣ್ತೀವಿ. ಆನಂತರ ದಕ್ಷಿಣ ಮತ್ತು ಉತ್ತರ ಭಾರತದ ನಡುಭಾಗದಲ್ಲಿ ವೇಸರ ಶೈಲಿಯನ್ನು ಕಾಣ್ತೀವಿ. ಇನ್ನು ಉತ್ತರ ಭಾರತದಲ್ಲಿ ನಾವು ನಾಗರ ಶೈಲಿಯನ್ನು ಕಾಣ್ತೀವಿ. ನಾಗರ ಶೈಲಿಗೆ ಇತ್ತೀಚೆಗೆ ನಾವು ಅಯೋಧ್ಯೆಯಲ್ಲಿ ನಿರ್ಮಿಸಲಾದಂಥ ನೂತನ ರಾಮ ಮಂದಿರ ನಾಗರ ಶೈಲಿಯಲ್ಲಿ ನಿರ್ಮಿಸಿತ್ತು. ಅದನ್ನು ನಾವು ಡಿಸ್ಕಸ್ ಕೂಡ ಮಾಡಿದ್ವಿ. ಸೊ ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಗಳು ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಲ್ವಾ ಸಮಾರಂಭ, ಆ್ಯಕ್ಚುಲಿ ಇದು ಹಾಲ್ವಾ ಅಂತಾಗಿದೆ. ಹಲ್ವಾ ಸಮಾರಂಭ ಇದೆಯಲ್ಲ, ಇದು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಹಣಕಾಸು ಸಚಿವಾಲಯಕ್ಕೆ ಸಂಬಂಧಿಸಿದೆ. ಆ್ಯಕ್ಚುಲಿ ಹಲ್ವಾ ಸಮಾರಂಭ ಸೆಲೆಬ್ರೇಷನ್ ಸೆರೆಮನಿ ಇದೆಯಲ್ಲ, ಇದೇನು ಕೇಳಿದ್ರೆ ಬಜೆಟನ್ನು ಮಾಡುವ ಸಂದರ್ಭದಲ್ಲಿ ಇದು ಪ್ರಾರಂಭದಲ್ಲಿ ಹಲ್ವಾ ಮಾಡಿ ಹಂಚ್ತಾರೆ. ಬಜೆಟನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇಟ್ ಇಸ್ ಅ ಸಿಂಬಲ್ ಆಫ್ ಸ್ಟಾರ್ಟಿಂಗ್ ಆಫ್ ಅ ಬಜೆಟ್, ಸಿಂಬಾಲಿಕ್ ಸ್ಟಾರ್ಟ್ಸ್ ಆಫ್ ಬಜೆಟ್ ಅಂತ ಕರಿತೀವಿ. ಇದು ಹಲ್ವಾ ಸೆರೆಮನಿ ಅಂತಲೇ ಪ್ರಸಿದ್ಧ. ಪ್ರತಿ ವರ್ಷ ಇದನ್ನ ಮಾಡ್ತಾರೆ ಬಜೆಟನ್ನು ಪ್ರಾರಂಭ ಮಾಡುವ ಮೊದಲು. ಸೊ ಇದು ಹಣಕಾಸು ಸಚಿವಾಲಯಕ್ಕೆ ರಿಲೇಟೆಡ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾಗಿದ್ದನ್ನು ಆರಿಸಿ ಅಂತ ಕೇಳ್ತಾರೆ. ಸೊ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಲಕ್ಕಾ ಜಲಸಂಧಿ ಇದೆಯಲ್ಲ, ಇದು ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಇದೆ. ಹಾಗಾದರೆ ಪಾಕ್ ಜಲಸಂಧಿ ಯಾವ ದೇಶಗಳ ನಡುವೆ ಇದೆ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ. ಇದು ಶ್ರೀಲಂಕಾ ಆಗಬೇಕಿತ್ತು, ಭಾರತ ಮತ್ತು ಶ್ರೀಲಂಕಾ. ಇಲ್ಲಿ ಮಾಲ್ಡೀವ್ಸ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿದೆ. ಜೆಬ್ರಾಲ್ಟರ್ ಜಲಸಂಧಿ ಇದೆಯಲ್ಲ, ಜೆಬ್ರಾಲ್ಟರ್ ಜಲಸಂಧಿ ಮೊರಕ್ಕೋ ಮತ್ತು ಸ್ಪೇನ್ ನಡುವೆ ಇರುವಂಥದ್ದು. ಸ್ಪೇನ್ ಮತ್ತು ಇಟಲಿ ಅಲ್ಲ, ಸ್ಪೇನ್ ಮತ್ತು ಮೊರಕ್ಕೋ ನಡುವೆ. ಇನ್ನು ಹಾರ್ಮಜ್ ಜಲಸಂಧಿ ಇದೆಯಲ್ಲ, ಹಾರ್ಮಜ್ ಜಲಸಂಧಿ, ಈ ಹಾರ್ಮಜ್ ಜಲಸಂಧಿ ಓಮನ್, ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಇರುವಂಥದ್ದು. ಸೊ ಇವೆಲ್ಲ ತಪ್ಪಾಗಿದೆ. ಸೊ ಸರಿಯಾಗಿದ್ದು ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ಇದೆ. ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಹೌ ಮೆನಿ ಸ್ಪೋಕ್ಸ್ ಆರ್ ದೇರ್ ಇನ್ ಚಕ್ರ ಆಫ್ ಅವರ್ ನ್ಯಾಷನಲ್ ಫ್ಲಾಗ್? ಸರಿಯಾದ ಉತ್ತರ ಆಪ್ಷನ್ ಬಿ 24. ಇದು ಅಶೋಕ ಚಕ್ರದಲ್ಲಿರುವಂಥ ಅಶೋಕ ಚಕ್ರ ಆಗಿದೆ. ಇದು ಈ 24 ಕಡ್ಡಿಗಳು 24 ಗಂಟೆಯನ್ನು ಸೂಚಿಸುತ್ತೆ ಮತ್ತು ಅಶೋಕ ಚಕ್ರ ಪ್ರೋಗ್ರೆಸ್ ಅಥವಾ ಪ್ರಗತಿಯನ್ನು ಸೂಚನೆ ಮಾಡುತ್ತೆ. 98ನೇ ಪ್ರಶ್ನೆ, ಹಿಪೋಕ್ರೆಟಿಕ್ ಪ್ರಮಾಣ ಅಥವಾ ಶಪಥ ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ವೈದ್ಯರಿಗೆ ಸಂಬಂಧಪಟ್ಟಿದ್ದು. ಆ್ಯಕ್ಚುಲಿ ಹಿಪೋಕ್ರೆಟಿಕ್ ಇದನ್ನಲ್ಲ, ಈತನನ್ನು ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂತ ಕರಿತೀವಿ. ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್, ಆಧುನಿಕ ಚಿಕಿತ್ಸೆಯ ಜನಕ ಅಂತೇಳಿ ಕರಿತೀವಿ ನಾವು ಇದನ್ನು. ಸೊ ಈ ಒಂದು ಹಿಪೋಕ್ರೆಟಿಕ್ನ ಹೆಸರಿನಲ್ಲಿ ಪ್ರತಿಯೊಬ್ಬ ವೈದ್ಯರು ಕೂಡ ಒಂದು ಓತನ್ನು ತೆಗೆದುಕೊಳ್ತಾರೆ, ಪ್ರಮಾಣವನ್ನು ಮಾಡ್ತಾರೆ. ಸೊ ವೈದ್ಯರಿಗೆ ರಿಲೇಟೆಡ್ ಆಗಿರುವಂಥ ಅಂಶ ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಯಾಗಿದೆ? ಒಬ್ಬ ವ್ಯಾಪಾರ ಮಾಡ್ತಾನಂದರೆ ಆತನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತೇಳಿ. ಸೊ ಆರ್ಥಿಕವಾಗಿಯೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಕಾನೂನಾತ್ಮಕವಾಗಿಯೂ ಇರುತ್ತೆ ಮತ್ತು ನೈತಿಕವಾಗಿ ಕೂಡ ಇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಕೊನೆಯ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಅರಾವಳಿಸ್ ಇದೆಯಲ್ಲ, ಇದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ. ಇದು ಪ್ರೋಟೋಜೋಯಿಕ್ ಕಾಲಘಟ್ಟದ್ದು. ಪ್ರೋಟೋಜೋಯಿಕ್ ಎರಾ ಅಥವಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ವತ ಶ್ರೇಣಿಯಾಗಿದೆ. ಇದು ಗುಜರಾತ್ನಿಂದ ದೆಹಲಿವರೆಗೂ, ಪೂರ್ವದಿಂದ ದಕ್ಷಿಣದಿಂದ ಗುಜರಾತ್ ಮತ್ತು ಉತ್ತರದ ದೆಹಲಿವರೆಗೂ ಮತ್ತು ರಾಜಸ್ಥಾನ್ ಟು ಹರಿಯಾಣವರೆಗೂ ಹಬ್ಬಿರುವಂಥದ್ದು. 692 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೂರ ಇರುವಂಥದ್ದು. ಇದು 692 ಕಿಲೋಮೀಟರ್ ದೂರ ಇದೆ. ಇದು ಅರಾವಳಿ ಪರ್ವತ ಶ್ರೇಣಿಯ ಒಟ್ಟಾರೆ ಉದ್ದ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಆಪ್ಷನ್ ಎ, ಅರಾವಳಿ ಪರ್ವತ ಶ್ರೇಣಿ.